ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ನಾನು ರಾಗಿ ಮತ್ತು ಅಕ್ಕಿ ಹಿಟ್ಟು ಹಾಕಿ ಉತ್ತಪ್ಪ ಮಾಡೋದನ್ನು ತೋರಿಸ್ಕೊಡ್ತೀನಿ. ಅದಕ್ಕೆ ಒಂದು ಈರುಳ್ಳಿ, ಒಂದು ಟೊಮಾಟೊ, 2 ಹಸಿಮೆಣಸಿನ್ಕಾಯಿ ಹೆಚ್ಕೊಂಡಿರಬೇಕು. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು, ಸ್ವಲ್ಪ ಹೆಚ್ಚು ಹಾಕಬೇಕು. ಅದಕ್ಕೆ ದೋಸೆ ಹಿಟ್ಟಿರುತ್ತಲ್ಲ, ಅದೇ 2 ಟೇಬಲ್ ಸ್ಪೂನ್ ದೋಸೆ ಹಿಟ್ಟು, 2 ಟೇಬಲ್ ಸ್ಪೂನ್ ರಾಗಿ ಹಿಟ್ಟು ಹಾಕಿದ್ದೀವಿ. 2 ಮಿಕ್ಸ್ ಮಾಡಿದ್ದೀವಿ. ಆಮೇಲೆ ಇದನ್ನೆಲ್ಲ ಹಾಕ್ತೀವಿ. ಒಂದು ಈರುಳ್ಳಿ, ಒಂದು ಟೊಮಾಟೊ, ಆಮೇಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕಿ ಎಲ್ಲ ಮಿಕ್ಸ್ ಮಾಡಬೇಕು. ಈ ರಾಗಿ ಹಿಟ್ಟಲ್ಲಿ ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು 2 ಮಿಕ್ಸ್ ಇದೆ. ಇದರಲ್ಲಿ ಮಿಕ್ಸ್ ಮಾಡಬೇಕು. ಅದು ಈರುಳ್ಳಿ, ಟೊಮಾಟೊ ಎಲ್ಲ ಹೆಚ್ಕೊಂಡಿರ್ತೀವಲ್ಲ, ನೋಡಿ ಹೀಗೆಲ್ಲ ಹಾಕ್ತಾಯಿದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಸ್ವಲ್ಪ ಚಿಟಿಕೆ ಸೋಡಾ ಹಾಕ್ಕೋಬೇಕಷ್ಟೇ. ಅದೆಲ್ಲ ರೆಡಿ ಮಾಡಿ ಇಟ್ಟಿದ್ದಿತ್ತು ದೋಸೆ ಹಿಟ್ಟಲ್ಲಿ. ಇದಕ್ಕೆ ಏನಿಲ್ಲ, 1-2 ಸ್ಪೂನ್ ರಾಗಿ ಹಿಟ್ಟು ಮಿಕ್ಸ್ ಮಾಡಿ, 1-2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು 2 ಮಿಕ್ಸ್ ಮಾಡಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮಾಟೊ ಎಲ್ಲ ಮಿಕ್ಸ್ ಮಾಡಿ ಉತ್ತಪ್ಪ ಹಾಕ್ತಾಯಿದ್ದೀವಿ. ಇದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೆ. ಟಿಫನ್ಗೆ ಬರೀ ದೋಸೆ ಅಂದರೆ ಬೇಜಾರು ಬರುತ್ತಲ್ಲ, ಅದಕ್ಕೆ ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನಾನು 2 ದೋಸೆ ಮಾತ್ರ ತಿನ್ನೋದು. ಅದಕ್ಕೆ ನನಗೆ 2 ಟೇಬಲ್ ಸ್ಪೂನ್ ದೋಸೆ ಹಿಟ್ಟು, ಅಕ್ಕಿ ದೋಸೆ ಹಿಟ್ಟು, ಆಮೇಲೆ 2 ಟೇಬಲ್ ಸ್ಪೂನ್ ರಾಗಿ ಹಿಟ್ಟು ಹಾಕಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಟೊಮೆಟೊ ಹಾಕಿ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀವಿ. ನೋಡಿ ಉತ್ತಪ್ಪ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ನೀವು ಮಾಡಿ ನೋಡಿ. ಈ ಥರ ದೋಸೆ ಹಿಟ್ಟು ಉಳಿದಿರ್ತದಲ್ಲ, ಅದರಲ್ಲೇ ಕೂಡ ಮಾಡ್ಬೋದು. ನಾನು ರಾಗಿ ಹಿಟ್ಟು ಮಿಕ್ಸ್ ಮಾಡಿದ್ದೀನಿ ಅಷ್ಟೇ. ಅದು ಹಾಗೆ ಕೂಡ ಮಾಡ್ಬೋದು. ದೋಸೆ ಹಿಟ್ಟಲ್ಲಿ ಟೊಮಾಟೊ, ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಹಾಕಿ ಮಾಡ್ಬೋದು. ರಾಗಿ ಹಿಟ್ಟು ಬೇಕಾದರೆ ಮಿಕ್ಸ್ ಮಾಡ್ಕೋಬೋದು, ಇಲ್ಲಾಂದರೆ ಹಾಗೆ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಉಪ್ಪು ಮತ್ತು ಶೇಂಗಾದ ಚಟ್ನಿ ಪೌಡರ್ ಹಾಕ್ಕೊಂಡು ತಿಂದರೆ, ತುಪ್ಪ ಮತ್ತು ಶೇಂಗಾ ಚಟ್ನಿ ಪೌಡ್ರ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಸುಟ್ಟಿದೆ. ಈಗ ಸರ್ವ್ ಮಾಡ್ತಾಯಿದೆ. ಇದಕ್ಕೆ ಶೇಂಗಾ ಚಟ್ನಿ ಪುಡಿ ಹಾಕ್ಕೋಬೇಕು, ಸ್ವಲ್ಪ ತುಪ್ಪ ಹಾಕ್ಕೋಬೇಕು, ಅಥವಾ ಎಣ್ಣೆ ಆದರೂ ಹಾಕ್ಕೋಬೋದು. ನೋಡಿ ಇದಕ್ಕೆ ಶೇಂಗಾ ಚಟ್ನಿ ಪೌಡರ್ ಇರುತ್ತಲ್ಲ, ಅದನ್ನು ಹಾಕ್ತಾಯಿದ್ದೀವಿ. ಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಂಡೆ, ತುಪ್ಪ ಬೇಡ ಅಂತ. ನೋಡಿ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ನೋಡಿ ಈಗ ಟೇಸ್ಟ್ ನೋಡೋ ಸಮಯ. ಈ ಶೇಂಗಾ ಚಟ್ನಿ ಪೌಡರು ಮಾಡಿಟ್ಕೊಂಡ್ಬಿಟ್ರೆ ಎಲ್ಲದಕ್ಕೂ ಬರುತ್ತೆ. ನೀವು ಮಾಡಿಟ್ಕೊಳ್ಳಿ. ಹಿಂದೆ ಒಂದು ಸಲ ಹಾಕಿದ್ದೀನಿ ನನ್ನ ಚಾನಲಲ್ಲಿ ಶೇಂಗಾ ಚಟ್ನಿ ಹೇಗೆ ಮಾಡೋದು ಅಂತ. ತುಂಬ ಚೆನ್ನಾಗಾಗಿದೆ ಟೇಸ್ಟು. ನೋಡಿ ನಾನು ಹಾಗೆ TV ನೋಡಿಕೊಂಡು ಬ್ರೇಕ್ಫಾಸ್ಟು ಮಾಡಿದ್ದೆ. ನಾನು ಯಾವುದೋ ಒಂದು ಪಿಕ್ಚರ್ ಬರ್ತಾಯಿತ್ತು, ಕನ್ನಡ ಮೂವಿ ಹಾಕ್ಕೊಂಡು ಪಿಕ್ಚರ್ ನೋಡಿಕೊಂಡು ಟಿಫನ್ ಮಾಡ್ತಾಯಿದ್ದೆ ನಾನು. ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನನ್ನ ವಿಡಿಯೋಗಳನ್ನು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನಾನು ಹೀಗೆ ಚಿಕ್ಕ ಚಿಕ್ಕ ರೆಸಿಪಿಗಳನ್ನು ಹಾಕ್ತಾಯಿರ್ತೀನಿ. ಮಾಮೂಲಿ ದಿನಾಲೂ ಮಾಡ್ತೀವಲ್ಲ, ಅದೇ ರೆಸಿಪಿಗಳನ್ನು ಹಾಕ್ತಾಯಿರ್ತೀನಿ. ನೋಡಿ ಇನ್ನೊಂದು ಹಾಕ್ಕೊಂಡೆ. ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದ್ರ ಜೊತೆಗೆ ಮೊಸರು ಬೇಕಾದರೂ ಒಂದು ಬೌಲಲ್ಲಿ ಮೊಸರು ಇಟ್ಕೊಂಡು ಮೊಸರಿನಲ್ಲೂ ತಿನ್ಬೋದು ಇದನ್ನು. ಅದು ಕೂಡ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್.